ರಾಜ್ಯದಲ್ಲಿ ಔರಂಗಜೇಬ್ ಸರ್ಕಾರ ಇದ್ದಂತಿದೆ. ಚಿತ್ರದುರ್ಗದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಈ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಶರಣ್ ಪಂಪ್ವೆಲ್ಗೆ ಚಿತ್ರದುರ್ಗ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಇರಲಾಗಿದೆ. ಚಿತ್ರದುರ್ಗ ಜಿಲ್ಲೆಯೇನು ಪಾಕಿಸ್ತಾನ ಅಲ್ಲ ಎಂದ ಯತ್ನಾಳ್, ಇದು ಪಾಕಿಸ್ತಾನದಲ್ಲಿಲ್ಲ. ಹಿಂದೂಗಳ ಮೇಲೆ ಸರ್ಕಾರದಿಂದ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ. ಈ ಸರ್ಕಾರದ ಅಂತ್ಯ ಬಂದಿದೆ, ಇದೇ ಕೊನೆಯ ಅವಧಿ. ಮದ್ದೂರು ಗಲಭೆ ಗೃಹ ಸಚಿವರು ಸಣ್ಣ ಗಲಾಟೆ ಅಂತ ಹೇಳ್ತಾರೆ. ಯಾವ ಘಟನೆ ಗಂಭೀರ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಚಿತ್ರದುರ್ಗದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಒಂದು ಔರಂಗಜೇಬನ ಸರ್ಕಾರ ಇದ್ದಂಗಿದೆ. ಇವತ್ತ ಹಿಂದೂ ನಮ್ಮ ಕಾರ್ಯಕರ್ತರು ಶರಣ ಪಂಪೇವಲ್ ಅವರಿಗಾಗಲಿ ಹಿಂದೂ ನಾಯಕರಿಗಾಗಲಿ ಪ್ರವೇಶ ನಿರ್ಬಂಧ ಮಾಡಿದ್ದೇನು ಪಾಕಿಸ್ತಾನ ಅಲ್ಲ ಚಿತ್ರದುರ್ಗ. ಈ ರೀತಿ ಒಂದು ದೌರ್ಜನ್ಯ ದಬ್ಬಾಳಿಕೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಮಾಡ್ತಾ ಇದೆ, ಇವರ ಅಂತ್ಯ ಬಂದಿದೆ. ಇದು ಕೊನೆಯ ಅವಧಿ ಇದೆ ಅದವರು. ಅದಕ್ಕಿಂತಲ್ಲ ಒಂದು ಮುಸ್ಲಿಂ ತುಷ್ಟೀಕರಣ ನಡೆದಿದೆ. ಈದ್ ಮಿಲಾದಲ್ಲಿ ಡಿಜಿಗೆ ಅನುಮತಿ ಕೊಡ್ತಾರೆ. ದಿನಾಲು 5 ಸಲ ಏನು ಒದರ್ತಾರಲ್ಲ ಮಸೀದಿಯಲ್ಲಿ, ಅದು ಕಾನೂನಾತ್ಮಕ ಇಲ್ಲ. ಒಂದು ಮಸೀದಿಯವರು ಪರ್ಮಿಷನ್ ತೊಗೊಂಡಿಲ್ಲ. ಬಹುತೇಕ 90% ಪರ್ಮಿಷನ್ ಇಲ್ಲದ ಮಸೀದಿಗಳದಾವೆ ಈ ರಾಜ್ಯದಲ್ಲಿ. ಅವುಗಳು ಮೇಲೆ ನಿಂತು ಕಲ್ಲು ಗಿಲಕ್ಕೆ ಅವಕಾಶ ಕೊಡ್ತಾರೆ. ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ಘಟನೆ ಆಗಿದೆ. ಅವ್ರಿಗೆ ಯಾವುದು ಘಟನೆ ಭಾಳ ಭೀಕರ ಅನ್ನೋದೇ ಗೊತ್ತಾಗಲಾಗಿದೆ. ಯಾಕಂದರೆ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಟ್ಟು ಬೇಜವಾಬ್ದಾರಿತವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಔರಂಗಜೇಬನ ಸರ್ಕಾರ ಇದ್ದಂಗಿದೆ. ಇವತ್ತ ಹಿಂದೂ